ಇನ್ನೂ ಸಮಯಾವಕಾಶ ಬೇಕಾಗತ್ತೆ. 9:30 10 ಗಂಟೆ ಅಷ್ಟೊತ್ತಿಗೆ ಒಂದು ಟ್ರೆಂಡ್ ಎಲ್ಲಿಗೆ ಬಂತ ಕುತ್ಕೊಳ್ಳುತ್ತೆ ಅಂತ ನೋಡಬೇಕು. ಬದಲಾವಣೆ ಆಗುವಂತ ಸಾಧ್ಯತೆಗಳು ನೆಕ್ ಟು ನೆಕ್ ಫೈಟ್ ಅನ್ನುವಂಥದ್ದನ್ನ ಕೂಡ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ವು ಕೆಲವು ಕಡೆಗಳಲ್ಲಿ. ಆ ನಿಟ್ಟಿನಲ್ಲಿ ಏನಾಗುತ್ತೆ, ಅದೇ ನೆಕ್ ಟು ನೆಕ್ ಫೈಟ್ ಅಲ್ಲಿ ಬಂದು ಕೂತ್ಕೊಳ್ಳುತ್ತಾ ಅತಂತ್ರ ಸರ್ಕಾರ ಆಗುತ್ತಾ? ಕಾರಣ 1990ರಿಂದ ಇಲ್ಲಿಯವರೆಗೂ ಕೂಡ ಏಕಪಕ್ಷ ಯಾವುದೇ ರೀತಿಯಾಗಿ ಬಹುಮತವನ್ನ ಪಡ್ಕೊಂಡಿರುವಂತಹ ಉದಾಹರಣೆ ಮಹಾರಾಷ್ಟ್ರದಲ್ಲಿಲ್ಲ. 90ರಿಂದ ಇಲ್ಲಿಯವರೆಗೂ ಕೂಡ. ನಮ್ಮ ಚಾನಲ್ನ ಮುಖ್ಯಸ್ಥರಾಗಿರುವಂತಹ HR ರಂಗನಾಥ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ವೆಲ್ಕಮ್ ಸರ್. ನಮಸ್ಕಾರ. ಮಹಾರಾಷ್ಟ್ರದ ಕತೆ ಬಹಳ ಎಕ್ಸೈಟ್ಮೆಂಟ್ ಕಾಣಿಸ್ತಾ ಇದೆ ಸರ್. ಇಟ್ಸ್ ಟೂ ಅರ್ಲಿ ಅಂತ ಅನಿಸ್ತಾ ಇದೆ. ಯಾವ ಎಕ್ಸೈಟ್ಮೆಂಟು ಇಲ್ಲ, ಎಂಥದ್ದು ಇಲ್ಲ, ನಿಮಗಿದೆ ಅಷ್ಟೇ ಸರ್. ಭಾರತದ ದೊಡ್ಡ ಚುನಾವಣೆಗಳ ಪೈಕಿ ಮಹಾರಾಷ್ಟ್ರ ಒಂದು ಭಾಳ ದೊಡ್ಡ ಚುನಾವಣೆ. ಈ ಚುನಾವಣೆಯಲ್ಲಿ ಈಗ ಬರುತ್ತಿರುವ ಫಲಿತಾಂಶಗಳ ಪ್ರಕಾರ ಆರಂಭಿಕವಾಗಿ 50, 40 ಡ್ಯಾಶ್ ಡ್ಯಾಶ್ ಅಂತ. ಇನ್ನು ಜಾರ್ಖಂಡ್ನಲ್ಲಿ ಇಬ್ಬರೂ ನೆಕ್ ಟು ನೆಕ್ ಇದ್ದಾರೆ ಅಂತಲೇ ಕಾಣಿಸ್ತಾ ಇದೆ. ಅಫ್ಕೋರ್ಸ್ 3 ಕರ್ನಾಟಕದ ಉಪಚುನಾವಣೆಗಳು, ನಮ್ಮ ಕುತೂಹಲಗಳೆಲ್ಲವೂ ಆ ಕಡೆಗೆ ಇದೆ. ನೇರವಾದ ಪರಿಣಾಮವನ್ನು ಮಹಾರಾಷ್ಟ್ರ ಮತ್ತು ಜಾರ್ಖಂಡು ಕರ್ನಾಟಕದ ಮೇಲೆ ಯಾವುದೇ ರೀತಿ ಬೀರದಿದ್ದರೂ ಅಥವಾ ದೇಶದ ರಾಜಕಾರಣದ ಮೇಲೆ ಬೀರದಿದ್ದರೂ ಒಂದು ರೀತಿ ಮಹಾರಾಷ್ಟ್ರ ನಮ್ಮ ಗಡಿ ರಾಜ್ಯ ಆಗಿರುವುದರಿಂದ ಒಂದು ಹೆಚ್ಚಿನ ಕುತೂಹಲ. ದಕ್ಷಿಣ ಭಾರತದಲ್ಲಿ ಕರ್ನಾಟಕಕ್ಕೆ ಯಾವಾಗಲೂ ಅತಿ ದೊಡ್ಡ ಕುತೂಹಲ ಇರಬಹುದಾದ ರಾಜ್ಯಗಳ ಪೈಕಿ ಮಹಾರಾಷ್ಟ್ರ ಒಂದು, ನಂತರ ಒಂದು ರೀತಿ ತಮಿಳುನಾಡು, ನಂತರ ನಮ್ಮ ಕುತೂಹಲ ಇರುವುದು ಆಂಧ್ರ ಪ್ರದೇಶ ಅವಿಭಾಜಿತ, ನಂತರ ಕೇರಳ. ಹಾಗಾಗಿ ಬಹು ಸಹಜವಾಗಿ ಮಹಾರಾಷ್ಟ್ರ ಕರ್ನಾಟಕದ ಗಡಿ ಗಲಾಟೆಗಳು ಡ್ಯಾಶ್ ಡ್ಯಾಶ್ ಇರೋದರಿಂದ ನಮಗೆ ಅದರದ್ದು ಉತ್ಸಾಹ ಮತ್ತು ಆಸಕ್ತಿಗಳು ಕಾಣಿಸ್ತಾ ಇದೆ. ರಾಜ್ಯದಲ್ಲಿ 3 ಉಪಚುನಾವಣೆಗಳು ನೇರವಾಗಿ ರಾಜ್ಯ ಸರ್ಕಾರದ ಮೇಲೆ ಯಾವುದೇ ಪರಿಣಾಮವನ್ನು ಬೀರದಿದ್ದರೂ ಪ್ರತಿಷ್ಠೆಯ ಕಣಗಳಾಗಿ ಬಂದಿರುವಂತಹ ಈ 3 ಚುನಾವಣೆಗಳು ಆಯಾಯ ಲೀಡರ್ಗಳಿಗೆ, ನಾಯಕರುಗಳಿಗೆ ಬಹು ಮುಖ್ಯ ಅಂತ ಅನ್ನಿಸ್ಕೋತಾ ಇದೆ. ಅಫ್ಕೋರ್ಸ್ ದೇರ್ ಇಸ್ ಎ ಜನರಲ್ ಕ್ಯೂರಿಯಾಸಿಟಿ, ಜನಕ್ಕೆ ಏನಾಗ್ತಾ ಇದೆ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ, ಮತ್ತು ನರೇಂದ್ರ ಮೋದಿ ಅವರ ಪ್ರಭಾವ ಅಥವಾ BJPಯ ಶಕ್ತಿ ಅಥವಾ ವಿರುದ್ಧ ಪಕ್ಷಗಳ ವಿಪಕ್ಷಗಳ ಶಕ್ತಿ ಹೇಗೆ ವೃದ್ಧಿಸ್ತಾ ಇದೆ ಅಥವಾ ಕ್ಷೀಣಿಸ್ತಾ ಇದೆ ಅನ್ನುವಂತಹ ಒಂದು ಟೆಸ್ಟ್ ಇದ್ದಂಗೆ ಇದೆಲ್ಲ ಚುನಾವಣೆಗಳು. ಮಧ್ಯೆ ಮಧ್ಯೆ ಒಂದು ದೇಶ ಒಂದು ಚುನಾವಣೆ ಬಂದುಬಿಟ್ರೆ ಇದೆಲ್ಲ ಎಗರೋಗ್ಬಿಡುತ್ತೆ. ಆಗ ಇದು ಯಾವುದಕ್ಕೂ ಅವಕಾಶ ಇಲ್ಲ. ಸ್ಟಿಲ್ ಈಗ ಬರುತ್ತಿರುವಂತಹ ಫಲಿತಾಂಶಗಳನ್ನು ನೋಡೋಣ. ಈಗ ಸಮಯ 8 ಗಂಟೆ 23 ನಿಮಿಷ ಅಥವಾ 24-25 ನಿಮಿಷ, ಅಂದರೆ ಹಾರ್ಡ್ಲಿ ಒಂದು 20-25 ನಿಮಿಷದ ಲೆಕ್ಕಾಚಾರಗಳು ಪ್ರಾರಂಭವಾದಂಗಿದೆ. ಭಾರತೀಯ ಜನತಾ ಪಕ್ಷ ನೇತೃತ್ವದ ಮಹಾಯುತಿ, ಅದರ ಒಳಗೆ ಅಡಗಿರುವಂತಹ ಶರದ್ ಪವಾರ್ ಅವರ ಪಕ್ಷದಿಂದ ಸಿಡಿದು ಬಂದಿರುವ ಅಜಿತ್ ಪವಾರ್ ಅವರ NCP ಗುಂಪು ಮತ್ತು ಶಿವಸೇನೆಯಿಂದ ಸಿಡಿದು ಬಂದು ಸರ್ಕಾರ ರಚನೆ ಮಾಡಿರುವ ಏಕನಾಥ್ ಶಿಂದೆ ಅವರ ಶಿವಸೇನೆಯ ಗುಂಪು, 3 ಒಂದು ಕಡೆ ಇದ್ದರೆ ಯುದ್ಧಕ್ಕೆ, ಇನ್ನೊಂದು ಕಡೆ ಕಹಳೆಯನ್ನು ಮೊಳಗಿಸಿರುವುದು ಶಿವಸೇನೆ, ಉದ್ಧವ್ ಠಾಕ್ರೆ ಹಾಗೂ ಶರದ್ ಪವಾರ್ ಅವರ NCP ಮತ್ತು ಕಾಂಗ್ರೆಸ್ ಪಕ್ಷ. ಈ 6 ಪಕ್ಷಗಳ ನಡುವೆ ನಡೆಯುತ್ತಿರುವಂಥ ಜಿದ್ದಿ ಮಹಾರಾಷ್ಟ್ರದಲ್ಲಿ ಬಹಳ ಆಶ್ಚರ್ಯಕರವಾಗಿ ಕಾಣಿಸ್ತಾ ಇದೆ. ಕಾರಣ ಈ ಹಿಂದೆ ಇರ್ತಾ ಇದ್ದಿದ್ದಲ್ಲಿ ರಫ್ಲಿ 3 ಪಕ್ಷ ಇರ್ತಿತ್ತು. ಒಂದು ಕಾಂಗ್ರೆಸ್, ಇನ್ನೊಂದು NCP, ಇನ್ನೊಂದು ಶಿವಸೇನೆ ಮತ್ತು BJP ಒಟ್ಟಾಗಿ ಇರ್ತಿದ್ವು. ಆದರೆ ಇದು ಮೊದಲ ಚುನಾವಣೆ ಈ ಪರಿಪ್ರಮಾಣದಲ್ಲಿ ಅಸೆಂಬ್ಲಿಗೆ. ಅಫ್ಕೋರ್ಸ್ ಪಾರ್ಲಿಮೆಂಟಿನ ಬೇರೆ ವಿಚಾರ. ಶಿವಸೇನೆ ಮತ್ತು BJP ಎರಡೂ ಭಿನ್ನವಾಗಿ ವಿರುದ್ಧ ದಿಕ್ಕಿನಲ್ಲಿ ನಿಂತು ಹೋರಾಟ ಮಾಡ್ತಾ ಇರೋವಂಥದ್ದು. ಸಾಮಾನ್ಯವಾಗಿ ಅಫ್ಕೋರ್ಸ್ ಲೋಕಸಭೆಯಲ್ಲಿ ಫೈಟ್ ಮಾಡಿದ್ದಾರೆ, ಬಟ್ ಲೋಕಸಭೆಗೂ ಮತ್ತು ವಿಧಾನಸಭೆಗೂ ವ್ಯತ್ಯಾಸ ಬಂದುಬಿಡುತ್ತೆ. ಎಲ್ಲಿ ಶಿವಸೇನೆಯ ಶಕ್ತಿ ಇದೆಯೋ ಅಲ್ಲೇ BJP ಶಕ್ತಿಯೂ ಇರುತ್ತೆ. ಬಿಕಾಸ್ ಎರಡರ ಸೈದ್ಧಾಂತಿಕವಾದಂತಹ ನಿಲುವುಗಳು ಕಳೆದ 50 ವರ್ಷದಲ್ಲಿ ಒಂದೇ ಆಗಿರೋದ್ರಿಂದ ಒಂದೇ ಥರ ಇರುತ್ತೆ. ಹಾಗಾಗಿ ಜನ ಯಾವ ರೀತಿ ಮತವನ್ನು ಪುಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗಳಲ್ಲಿ ಹಾಕ್ತಾರೆ ಅನ್ನೋದು ಭಾಳ ಕುತೂಹಲ ಇದ್ದಂಗೆ ಕಾಣುತ್ತೆ ಮೇಲ್ನೋಟಕ್ಕೆ. ಸ್ಟಿಲ್ 6 ಪಕ್ಷಗಳು, 2 ಹೊಸ ಪಕ್ಷಗಳ ಉದ್ಭವ ಇದರಲ್ಲಿ. ಅದರಲ್ಲಿ ಏಕನಾಥ್ ಶಿಂದೆ ಬಣ ಒಂದು ಮತ್ತು ಅಜಿತ್ ಪವಾರ್ ಅವರ ಬಣ ಒಂದು. ಹಾಗಾಗಿ ವಿಪರೀತ ಕುತೂಹಲಕ್ಕೆ ಕಾರಣವಾಗಿರುವಂತಹ ಭಾರತದ ಚುನಾವಣೆಗಳ ಪೈಕಿಯಲ್ಲಿ ಮಹಾರಾಷ್ಟ್ರ, ಭಾರತದ ಪಶ್ಚಿಮ ಭಾಗ, ದಿ ವೆಸ್ಟರ್ನ್ ಇಂಡಿಯಾ, ಭಾರತದ ಪಶ್ಚಿಮ ಭಾಗವನ್ನು ಗುಜರಾತ್ ಮತ್ತು ಮಹಾರಾಷ್ಟ್ರ ಎರಡೂ ವಿಪರೀತವಾದ ಆರ್ಥಿಕ ಶಕ್ತಿಯನ್ನು ಹೊಂದಿರುವುದರಿಂದ ಎರಡೂ ರಾಜ್ಯಗಳು ಆ ಭಾಗದಲ್ಲಿ ವಿಪರೀತ ಕುತೂಹಲವನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಮೋದಿಯವರ ವರ್ಚಸ್ಸಿನ ಬಗ್ಗೆ ಕೂಡ ಚರ್ಚೆ ಆಗ್ತದೆ. ದೇರ್ ಈಸ್ ಅ ಪಾಸಿಬಿಲಿಟಿ, ಅದು ಇರುತ್ತೆ ಮತ್ತು ಇರಲ್ಲ ಅಂತ ಹೇಳಲಿಕ್ಕಾಗಲ್ಲ. ಪರ್ಟಿಕ್ಯುಲರ್ಲಿ ಅರ್ಬನ್ ಏರಿಯಾಸಲ್ಲಿ ಯಾವ ರೀತಿ ಅವರ ವರ್ಚಸ್ಸು ಕಾಡ್ತದೆ. ಫಾರ್ ಎಕ್ಸಾಂಪಲ್ ಮರಾಠವಾಡ ರೀಜನಲ್ಲಿ
ಯಾವ ರೀತಿ ವರ್ಕ್ ಆಗ್ಬೋದು, ವಿದರ್ಭ ರೀಜನ್ನಲ್ಲಿ ಯಾವ ರೀತಿ ವರ್ಕ್ ಆಗ್ಬೋದು, ವಿದರ್ಭ ರೀಜನ್ನಲ್ಲಿ ಮಹಾ ಅಗಾಡಿ ಮುಂದಕ್ಕಿರ್ಬೋದೇನೋ, ಮರಾಠವಾಡ ರೀಜನ್ನಲ್ಲಿ ಬಿ ಜೆ ಪಿನೇ ಮುಂದಕ್ಕಿರ್ಬೋದೇನೋ, ವಿ ಡೋಂಟ್ ನೋ. ಅದನ್ನು ನೋಡಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತಾಗತ್ತೆ. ಈಗ ಬರುತ್ತಿರುವ ಮತಗಳ ಎಣಿಕೆಯ ಕಾರ್ಯಕ್ರಮದ ಆರಂಭಿಕ ಸುದ್ದಿಗಳನ್ನು ನಿಮ್ಮ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀವಿ. ಈಗಷ್ಟೇ ಬೆಳಗ್ಗೆ ಎದ್ದು, ಶನಿವಾರವಾದ್ದರಿಂದ ಬಹುಜನ ಮನೆಯಲ್ಲಿ 5 ದಿನಗಳ ಕಾರ್ಯಕ್ರಮದವರು ಇರಬಹುದೇನೋ ಗೊತ್ತಿಲ್ಲ. ಹಾಗಾಗಿ ನಮ್ಮ ಸ್ಕ್ರೀನ್ನ ಮೇಲ್ಭಾಗದಲ್ಲಿ ನಿಮಗೆ ಮಹಾರಾಷ್ಟ್ರದಲ್ಲಿ ಬರುತ್ತಿರುವಂತಹ ಆರಂಭಿಕ ಮುನ್ನಡೆಗಳ ಸಂಖ್ಯೆಗಳು ಕಾಣಿಸ್ತಾ ಇದೆ. ಭಾರತೀಯ ಜನತಾ ಪಕ್ಷ ನೇತೃತ್ವದ ಮಹಾಯುತಿ 64 ಹಾಗೂ ಕಾಂಗ್ರೆಸ್ 47, ಇತರರು 48 ಅಂತ ಹೇಳ್ತಿದ್ದಾರೆ. ಇತರರು ಬಹುದೊಡ್ಡ ಪಾತ್ರವನ್ನು ನಿರ್ವಹಿಸಬಹುದು ಮಹಾರಾಷ್ಟ್ರದಲ್ಲಿ ಅಂತ ಒಂದು ಲೆಕ್ಕಾಚಾರ ಇದೆ. ಹಾಗಾಗಿ ಗೆಲ್ಲಬಹುದಾದ ಕುದುರೆಗಳನ್ನು ನಿನ್ನೆ ರಾತ್ರಿಯಿಂದಲೇ ಕಟ್ಟಿ ಹಾಕುವ ಕೆಲಸ ಪ್ರಾರಂಭ ಆಗಿದೆ ಅಂತ ಕೂಡ ಒಂದು ಸುದ್ದಿ ಇದೆ. ಇತರರಲ್ಲಿ ಹಿಂದೆ ಒಂದು ಅಲ್ಲಿ ದಾಖಲೆನೂ ಕೂಡ ಇದೆ ಸರ್, 42, 44 ಪಕ್ಷೇತರೇ ಗೆದ್ದಿರುವಂತ. ಈ ಸರಿನೂ ಆ ಲೆಕ್ಕಾಚಾರ ಇದೆ. ಹಾಗಾಗಿ ನಿನ್ನೆ ರಾತ್ರಿಯಿಂದನೇ ಆ ಕುದುರೆಗಳು ಯಾವುದು ಅಂತ ಹುಡುಕ್ತಾ ಇದ್ದಾರೆ ಅಂತ ಸುದ್ದಿ ಇದ್ದಂಗಿದೆ. ಆಲ್ ರೈಟ್, ಸ್ಟಿಲ್ ಇನ್ನು ನಿಮಗೆ ಸ್ಕ್ರೀನ್ನ ಎಡಭಾಗದಲ್ಲಿ ಚನ್ನಪಟ್ಟಣದ ಅಖಾಡದ ದೃಶ್ಯವನ್ನು ಪದೇ ಸ್ಥಿರವಾಗಿ ಇಟ್ಟಿದ್ದಾರೆ ನನ್ನ ಸಹೋದ್ಯೋಗಿಗಳು. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ. ಚನ್ನಪಟ್ಟಣದ್ದು ಬಹಳ ವಿಚಿತ್ರವಾಗಿ ಇದ್ದಂಗಿದೆ. ವಿಪರೀತವಾದಂತಹ ರಾಜಕಾರಣ, ಎಲ್ಲದಕ್ಕಿಂತ ಮುಖ್ಯ ನಾಯಕರುಗಳ ಅಪರಿಮಿತ ಪ್ರತಿಷ್ಠೆಗೆ ಒಂದು ಗುರಿಯಾಗಿದ್ದಂಥದ್ದು. ಅಲ್ಲಿ ಅಭ್ಯರ್ಥಿಗಳಿಗಿಂತ ನಾಯಕರೇ ನಾವು ಅಭ್ಯರ್ಥಿಗಳು ಎಂದು ಘೋಷಿಸಿಕೊಂಡು ಚುನಾವಣೆಯನ್ನು ಮಾಡಿದ್ದಿದ್ದು. ಒಂದು ಕಡೆ ಡಿ ಕೆ ಶಿವಕುಮಾರ್, ಇನ್ನೊಂದು ಕಡೆ ಕುಮಾರಸ್ವಾಮಿ. ಒಕ್ಕಲಿಗರ ಕ್ಷೇತ್ರದಲ್ಲಿ, ಅಂದರೆ ಒಕ್ಕಲಿಗರ ಪ್ರಾಬಲ್ಯವಿರಬಹುದಾದ ಈ ಭೂಭಾಗದಲ್ಲಿ ಅತ್ಯಂತ ಹೆಚ್ಚಿನ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಹೊರಟಂತಹ ರೀತಿ ರಿವಾಜನ್ನು ನೋಡಿದ್ರೆ ಸಹಜವಾಗಿ ಚನ್ನಪಟ್ಟಣ ವಿಪರೀತ ಕುತೂಹಲವನ್ನು ತಂದಿದೆ. ಆರಂಭಿಕ ಮುನ್ನಡೆಯನ್ನು JDS ಕಾಯ್ದುಕೊಳ್ತಾ ಇದೆ ಅಂತ ಒಂದು ಸುದ್ದಿ, ಈಗ ಬರ್ತಾ ಇರೋಂಥ ಆರಂಭಿಕ ಸುದ್ದಿ. ಸ್ಕ್ರೀನ್ನ ಬಲಭಾಗಕ್ಕೆ ಹೋಗ್ತಾ ಇದ್ದೀರಿ. ಅಲ್ಲಿ ಶಿಗಾವಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭಾರತೀಯ ಜನತಾ ಪಕ್ಷದಿಂದ ಹಾಗೂ ಯಾಸೀರ್ ಪಠಾಣ್ ಕಾಂಗ್ರೆಸ್ಸಿನಿಂದ ಇರುವಂಥದ್ದು. ಮತ್ತು ಎರಡನೇ ಕ್ಷೇತ್ರ ಅಲ್ಲಿ ಸಂಡೂರು, ಬಳ್ಳಾರಿ ಜಿಲ್ಲೆ. ಅಲ್ಲಿ ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ಮತ್ತು ಬಂಗಾರು ಲಕ್ಷ್ಮಣ್ ಹನುಮಂತು ಬಂಗಾರು ಲಕ್ಷ್ಮಣ್ ಅಂತ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಿದ್ದರು ಒಂದು ಕಾಲದಲ್ಲಿ. ಹಾಗಾಗಿ ಆ ಬಾಯಿಗೆ ಬಂತು ಯಾಕೋ. ಏನ್ಯಾವ ಬಂಗಾರು ಹನುಮಂತು ಭಾರತೀಯ ಜನತಾ ಪಕ್ಷದಿಂದ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇರೋದು. ಇದು 3 ರಾಜ್ಯದ 3 ಉಪಚುನಾವಣೆಗಳ ಕತೆ. ಅಲ್ಟಿಮೇಟ್ಲಿ ಇವತ್ತು ದಿನ ಮುಂದುವರೆದಂತೆ ನಮ್ಮ ಎಲ್ಲ ಕುತೂಹಲಗಳು ಚನ್ನಪಟ್ಟಣದಲ್ಲಿ ಏನಾಯಿತಂತೆ ಎಂಬ ಕಡೆಗೆ ಹೋಗುತ್ತದೆ ಅನ್ನೋದು ನನಗೆ ಅರಿವಿದೆ. ಕಾರಣ, ರಾಜ್ಯದಲ್ಲಿ ಪಟಾಕಿ ಸಿಡಿಯುವುದು ಇವತ್ತು ಚನ್ನಪಟ್ಟಣದ ಫಲಿತಾಂಶದ ಮೇಲೆ. ಅಫ್ಕೋರ್ಸ್ ಮಹಾರಾಷ್ಟ್ರ ಫಲಿತಾಂಶದ ಬಗ್ಗೆ ಅಲ್ಲೂ ಗೆದ್ಬಿಟ್ಟಿದ್ದೀವಿ ಅಂತ ಕಾಂಗ್ರೆಸ್ನವರು, ಅದು BJಪಿಯವರು ಹೆಂಗೆ ಪಟಾಕಲ್ಸಿದ್ವಿ ಅಲ್ಲಿ ಅಂತಾನೋ ಈ ರೀತಿ ಬರುತ್ತೆ. ಹಾಗಾಗಿ ಚನ್ನಪಟ್ಟಣದ ಫಲಿತಾಂಶ ನಿಧಾನವಾಗಿ ಸೂರ್ಯ ಮೇಲಕ್ಕೆ ಬರ್ತಿದ್ದಂಗೆ ಮಧ್ಯಕ್ಕೆ ಅದು ಹೆಚ್ಚು ಕುತೂಹಲಕಾರಿಯಾಗುತ್ತೆ ಮತ್ತು ಇಟ್ ವಿಲ್ ಬಿಕಮ್ ಎ ಡಿಸ್ಕಷನ್ ಪಾಯಿಂಟ್. ಚರ್ಚೆಯ ಕೇಂದ್ರ ಆಗ್ತಾ ಹೋಗುತ್ತೆ ಚನ್ನಪಟ್ಟಣ. ಸೋಲು ಅಥವಾ ಗೆಲುವು ಯಾರಿಗೆ ಆಗಲಿ, ಗೆಲುವು ಬಂದ್ರೆ ಒಬ್ಬರು ಹೊಣೆ ಹೊತ್ಕೊಳ್ತಾರೆ, ಸೋಲು ಬಂದ್ರೆ ಯಾವುದೇ ಆಗಲಿ, ಏನೇ ಆಗಲಿ ಚರ್ಚೆಗಂತೂ ಮೋಸ ಇಲ್ಲ ಚನ್ನಪಟ್ಟಣದ ಕತೆ. ಇನ್ನು ಮುಂದೆ ಏನಂತೆ, ಸಿದ್ದರಾಮಯ್ಯ ಕತೆ ಏನಂತೆ, DK ಏನು ಮಾಡ್ತಾರಂತೆ, ಕುಮಾರಸ್ವಾಮಿ ಏನು ಮಾಡ್ತಾರಂತೆ, ನಿಖಿಲ್ ಕತೆ ಮುಗಿದೇ ಹೋಯಿತಂತ ಈ ಥರದ್ದು ತರಾವರಿ ಡಿಸ್ಕಷನ್ಸ್ಗೆ ಜಾಗ ಬರುತ್ತದು.